ಅಪ್ರಿಲಿಯಾ 660 ಅನ್ಸುತ್ತೆ ಅದು. ಬಿಟ್ಬಿಡ್ತಾರೆ ಹೋಗಿ ಅಂತ, ನಾವು ಹಿಂಗೆ ಹೋಗ್ಬಿಡೋದು. ಏನ್ರಿ ಇದು? ಜನ್ನತ್ತು. ಬ್ಯೂಟಿಫುಲ್ ಆಗಿದೆ ಮಾತ್ರ ಪ್ಲೇಸ್, ಇದು ಸಖತ್ತಾಗಿದೆ. ಸುಮ್ಮನೆ ಹಾಗೆ ಒಂದು ಸ್ಟಾಪ್ ತೊಗೊಂಡೆ, ಸೆಕ್ಸಿ ಇದೆ ಮಾತ್ರ ಲೊಕೇಶನ್, ಬ್ಯಾಕ್ ಡ್ರಾಪ್. ನೋಡಿ ಎಷ್ಟು ಜಾಗ ಅವಳ್ದೆ ಗುರು. ಅಪ್ಪ ಏನು ಲೊಟ್ಟ ಸಾವುಕಾರರು ಗುರು ಇಲ್ಲಿ, ಕೋಟ್ಯಾಧಿಪತಿಗಿಂತ ಮೇಲೆ. ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ. ವಾವ್, ಸಖತ್ತಾಗಿದೆ. ಟಿಮ್ ಹಾರ್ಡನ್ಸ್ ಹತ್ರ ನಿಲ್ಲಿಸ್ದೆ, ಹಾಗೆ ಒಂದು ಸ್ವಲ್ಪ ಹೊಟ್ಟೆಗೆ ಹಾಕ್ಕೊಂಡು ಹೋಗೋಣ. ಸೊ ತಿಂಡಿ ತಿಂದಿದ್ದಾಯಿತು, ಜರ್ನಿ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ನಾನು ಇವೆಲ್ಲ ಮ್ಯಾಪು ರೂಟ್ ನೋಡಿ, ಐ ಮೀನ್ ನಾನೇ ಕಸ್ಟಮ್ ಮಾಡ್ಕೊಂಡಿದ್ದೀನಿ, ಕಸ್ಟಮ್ ರೂಟ್ ಹಾಕಿರೋದಿದು. ಫಸ್ಟ್ ಟೈಮ್ ಹೋಗ್ತಾ ಇರೋದು ಇವೆಲ್ಲ ಪ್ಲೇಸಸ್ಸಿಗೆ ನಾನು. ಸೊ ಏನು ಸರ್ಪ್ರೈಸ್ ಇದೆ ನೋಡೋಣ ಬನ್ನಿ. ಕರೆಕ್ಟಾಗಿ ತಗೊಂತು. ಒಂದು ವ್ಯೂ ಇದೆ, ತೋರಿಸ್ತೀನಿ ಬನ್ನಿ. ನೋಡ್ತಾ ಇದ್ದೀರಾ ನೋಡಿ, ಆ ಥರ ಇದೆ ಇದು ವ್ಯೂ. ನೋಡಿ ಅಲ್ಲಿ ಬೀಚು, ವಾವ್. ನೋಡಿ ಪಾರ್ಕಿಂಗಿಗೆ ಜಾಗನೇ ಇಲ್ಲ, ಇಲ್ಲೊಂದಾಗ ಪಾರ್ಕಿಂಗ್ ಸಿಕ್ತು. ಬನ್ನಿ ಹಾಕೋಣ. ನೋಡಿ, ವೆಲ್ಕಮ್ ಟು ಒಸಾಗಾ ಬೀಚ್. ನೋಡಿ ಯಾವ ಥರ ಇದೆ ಇದು. ಗಾಡಿ ನಿಲ್ಲಿಸೀನಿ. ಕ್ರೇಜಿ ಸ್ಪಾಟ್ ಇದೆ ಅದು. ಜನರು ಯಾರು ಇರಬಾರ್ದು, ಅವಾಗ ಬರಬೇಕು. ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ, ಸಖತ್ತಾಗಿದೆ.
ಇದು ಸನ್ಸೆಟ್ ಪಾಯಿಂಟು. ಸನ್ಸೆಟ್ ಆಗುತ್ತೆ ಇಲ್ಲಿ, ಸಖತ್ತಾಗಿ ಕಾಣುತ್ತಂತೆ, ಅದಕ್ಕೆ ಸನ್ಸೆಟ್ ಪಾಯಿಂಟ್ ಅಂತ ಹೆಸರು ಬಿಟ್ಟಿದ್ದಾರೆ. ಓಕೆ, ಜರ್ನಿ ಕಂಟಿನ್ಯೂ ಮಾಡೋಣ. ಇಲ್ಲೆಲ್ಲ ಜನರಿಗೆ ಸ್ವಲ್ಪ ಬೈಕರ್ಸ್ ನೋಡಿದ್ರೆ ಏನೋ ಒಂಥರ ಸ್ಟ್ರೇಂಜ್ ಫೀಲಿಂಗ್. ಯಾಕಂದರೆ ಅವರು ಬೈಕರ್ಸ್ ನೋಡೋಲ್ಲ ಜಾಸ್ತಿ ಇಲ್ಲಿ ಕೆನಡಾದಲ್ಲಿ. ಲೈಕ್ ಹೇಳ್ದಂಗೆ ಯಾರು ಎಷ್ಟು ದೊಡ್ಡದಿದೆ ಅಂದರೆ ಕೆನಡಾ ಇದು, ಬೈಕರ್ಸ್ ಕಮ್ಮಿ ಅವರೇ ಆ ಥರ. ಬನ್ನಿ ಕಂಟಿನ್ಯೂ ಮಾಡೋಣ ಜರ್ನಿ. ಒಳ್ಳೆ ವ್ಯೂ ಇದೆ ಮಾತ್ರ ಇದು. ಇಲ್ಲಿ ನೋಡಿ, ಇಲ್ಲಿರೋರಿಗೆ ದಿನ ಬೀಚ್ ಹಾಲಿಡೇ ಇಲ್ಲಿರೋರಿಗೆ. ಮನೆಯಿಂದ ಹೊರಗಡೆ ಕಾಲಿಟ್ಟರೆ ಮುಗೀತು ಬೀಚು.